ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮಂಡ್ಯದಲ್ಲಿ ಮನೆಯ ಜಗುಲಿಯ ಕಟ್ಟೆ ಮೇಲೆಯೇ ನೆತ್ತರು ಹರಿದಿದೆ. ದುಷ್ಕರ್ಮಿಗಳಿಂದ ಮನೆಯ ಮಾಲೀಕನ ಹತ್ಯೆ ಮಾಡುವಂತಹ ಶಂಕೆ ವ್ಯಕ್ತವಾಗಿದೆ. ಕೊಲೆ ಮಾಡಿ ಮನೆಯ ಮುಂಭಾಗದಲ್ಲಿರುವಂತಹ ಜಗಲಿ ಮೇಲೆ ಹಂತಕರು ಶವವನ್ನು ಬಿಸಾಕಿದ್ರ. ಮಂಡ್ಯ ಜಿಲ್ಲೆ ಅಮ್ಮನಕೊಪ್ಪಲು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಮರ್ಡರ್ ಇದು. 44 ವರ್ಷದ ಮಂಜು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ದುರ್ದೈವಿಯಾಗಿದ್ದಾರೆ. ಈ ಒಂದು ಸಾವಿನ ಸುತ್ತ ಈಗ ಅನುಮಾನದ ಹುತ್ತವೇ ಬೆಳೆದುಕೊಂಡಿದೆ. ಕಾರಣ ಏನು ಅಂತಂದರೆ, ನಿನ್ನೆ ತಾನೇ ಸಂಬಂಧಿಕರ ಗೃಹ ಪ್ರವೇಶಕ್ಕೆ ಹೋಗಿದ್ರು. ಆದರೆ ಎಷ್ಟೊತ್ತಾದರೂ ಕೂಡ ಅವರು ವಾಪಸ್ ಬಂದಿರಲಿಲ್ಲ. ಹೀಗಾಗಿ ಅವರ ಹೆಂಡತಿ ಅವರು ಆತಂಕಗೊಂಡು ಪೊಲೀಸರ ಮೊರೆ ಹೋಗಿದ್ರು. ಆದರೆ ಈಗ ಇವತ್ತು ಬೆಳಗಿನ ಜಾವದಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಅವರ ಮನೆಯ ಮುಂದೆಯ ಜಗಲಿ ಕಟ್ಟೆಯಲ್ಲಿ ಇವರ ಶವ ಪತ್ತೆಯಾಗಿದೆ. ಅವರು ಬನ್ನೂರಲ್ಲಿ ದಿನಸಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಒಂದು 5 ವರ್ಷದಿಂದ ಅಲ್ಲಿದ್ದರು. ಫ್ಯಾಮಿಲಿ ಅಕ್ಕಮ್ಮನಕೊಪ್ಪಲಲ್ಲಿ ವಾಸದ ಮನೆ ಇತ್ತು. ಆದರೆ ಅಲ್ಲಿ ವಾಸ ಯಾರೂ ಇದ್ದಿರಲಿಲ್ಲ. ಅವರು ಮತ್ತು ಅವ್ರ ತಮ್ಮವರು ಮಲ್ಲಿಕಾರ್ಜುನ್ ಅಂತ, ಇವರು ಬೆಂಗಳೂರಲ್ಲಿದ್ದಾರೆ. ಅವರು ಬನ್ನೂರಲ್ಲಿದ್ದರು. ಹಬ್ಬ ಹರಿದಿನಗಳಿಗೆ ಫಂಕ್ಷನ್ಗಳು ಬಿದ್ದರೂ ಮಾತ್ರ ಮನೆಗೆ ಬರ್ತಾಯಿದ್ರು, ಒಯ್ತಾಯಿದ್ರು. ಅದೇ ರೀತಿ ನಿನ್ನೆ ಏನೋ ಪಕ್ಕದ ಹಳ್ಳಿನಲ್ಲಿ ಅವರ ತಂಗಿ ಕೊಟ್ಟಿದ್ರು, ಉಲ್ಲೆಗಾಲ ಅಂತ. ಅಲ್ಲೇನೋ ಗೃಹ ಪ್ರವೇಶ ಇತ್ತು ಅಂತೇನೋ ಗೃಹ ಪ್ರವೇಶಕ್ಕೆ ಬಂದಿದ್ರಂತೆ. ರಾತ್ರಿ 10 ಗಂಟೆಲೇನೋ ಬಂದರು ಊರಿಗೆ ಅಂತ ಮಾಹಿತಿ. ಆದರೆ ಅವರು ಬಂದಿದ್ದಾರೆ ಊರಿಗೆ. ಬಂದಾಗ ಅವರು ಬೆಳಗ್ಗೆ ಯಾರೋ ಒಂದು ಪಾಪು ಮನೆ ಎದುರುಗಡೆ ಹೋಗ್ಬೇಕಾದ್ರೆ ನೋಡಿ ಊರಿಗೆ ಗ್ರಾಮಸ್ಥರಿಗೆ ತಿಳಿಸವ್ರೆ. ಅವಾಗ ಹೋಗಿ ನೋಡುವಾಗ ಅಷ್ಟೊತ್ತಿಗೆ ಅವರು ಡೆತ್ ಆಗಿದ್ರು. ಊರಲ್ಲೇನೋ ಅವ್ರಿಗೆ ಯಾರೋ ಯಾವುದೇ ಎಗನೆಸ್ಟ್ ಆಗಲಿ ಏನೂ ಆಗಲಿ ಏನಿಲ್ಲ. ಅದು ಯಾವ ರೀತಿ ಕೊಲೆ ಆಗದೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಒಂದು ಅಕ್ಕಮ್ಮನಕೊಪ್ಪಲು ಗ್ರಾಮದ ಒಂದು ಮರ್ಡರ್ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ನಂದೀಶ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಇದು ಯಾವ ರೀತಿಯಾದಂಥ ಒಂದು ಡೌಟ್ಸ್ ಅನ್ನ ಪೊಲೀಸರು ಮೇಲ್ನೋಟಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ನಂದೀಶ್? ಖಂಡಿತ ರಾಹುಲ್, ಅಕ್ಕಮ್ಮನಕೊಪ್ಪಲು ಗ್ರಾಮದ ಮಂಜು ಅವರ ಹುಟ್ಟೂರಿನ ಮನೆಯ ಜಗುಲು ಮೇಲೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂಥದ್ದು. ಅಂದರೆ ನಿನ್ನೆ ಈ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಅವರು ಸಂಬಂಧಿಕರ ಮೂಲತಃ ಮಂಜು ಬಂದು ಬನ್ನೂರಿನಲ್ಲಿ ವಾಸ ಇದ್ರು. ಹೆಂಡತಿ ಮತ್ತು ಮಕ್ಕಳ ಜೊತೆ ಅವರು ಬನ್ನೂರಿನಲ್ಲೇ ದಿನಸಿ ಅಂಗಡಿಯನ್ನ ಇಟ್ಕೊಂಡು ಅಲ್ಲೇ ವಾಸವನ್ನ ಮಾಡ್ತಾ ಇದ್ರು. ಇನ್ನು ಅವರ ಸಹೋದರ ಕೂಡ ಬೆಂಗಳೂರಿನಲ್ಲಿ ವಾಸ ಇದ್ರು. ಇನ್ನು ಹುಟ್ಟೂರಿನ ಅಕ್ಕಮ್ಮನಕೊಪ್ಪಲು ಗ್ರಾಮದ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಅಂದ್ರೆ ಯಾವುದಾರ ಹಬ್ಬಗಳ ಸಂದರ್ಭದಲ್ಲಿ ಬಂದು ಅಲ್ಲಿ ವಾಸವನ್ನ ಮಾಡ್ತಾ ಇದ್ರೆ ಹೊರತು ದಿನನಿತ್ಯ ಅಲ್ಲಿ ಯಾರು ಕೂಡ ಆ ಮನೆಯಲ್ಲಿ ಇರ್ತಿರ್ಲಿಲ್ಲ. ಆದ್ರೆ ಏನು ನಿನ್ನೆ ಒಂದು ಗುರು ಪ್ರವೇಶಕ್ಕಾಗಿ ಮಂಜು ಬನ್ನೂರಿನಿಂದ ಉಲ್ಲೆಗಾಲ ಗ್ರಾಮಕ್ಕೆ ತೆರಳುತ್ತಾರೆ. ಆದ್ರೆ ಅವರು ಗೃಹ ಪ್ರವೇಶ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿರಲ್ಲ. ಆ ನಿಟ್ಟಿನಲ್ಲಿ ಪತ್ನಿಯು ಕೂಡ ಒಂದ್ ರೀತಿ ಆತಂಕಗೊಳ್ತಾರೆ. ಅಲ್ಲಿನ ಅವರ ಸಂಬಂಧಿಕರಿಗೆ, ಅವರ ಮೈದುನನಿಗೆ ಫೋನ್ ಮಾಡಿ ಈ ರೀತಿ ಏನು ಅಣ್ಣ ಮಂಜು ಅವರು ಕಾಣೆಯಾಗಿದ್ದಾರೆ ಎಂಬ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡುವಂಥದ್ದು. ಆ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಎಲ್ಲಾ ಕಡೆಯೂ ಕೂಡ ಹುಡುಕಾಟವನ್ನ ಮಾಡ್ತಾರೆ. ಮತ್ತು ಗೃಹ ಪ್ರವೇಶಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಸಂಬಂಧಿಕರನ್ನು ಕೂಡ ಸಂಪರ್ಕ ಮಾಡ್ತಾರೆ. ಆದ್ರೆ ಅವರು ಎಲ್ಲೂ ಕೂಡ ಪತ್ತೆ ಆಗಿರಲ್ಲ. ಆದ್ರೆ ಬೆಳಿಗ್ಗೆ ಎದ್ದು ನೋಡಿದಂಥ ಸಂದರ್ಭದಲ್ಲಿ ಅವರ ಹುಟ್ಟೂರಿನ ಮನೆಯ ಜಗುಲು ಮೇಲೆ ಅನುಮಾನಾಸ್ಪದವಾಗಿ ಮಂಜೂರವರು ಸಾವನ್ನಪ್ಪಿರುವ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬಳಿಕ ಅವರು ಬಂದು ಅಲ್ಲಿ ಪರಿಶೀಲನೆ ಮಾಡಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸದ್ಯ ಹಲವಾರು ಅನುಮಾನಗಳು ಅವರ ಸಾವಿನ ಹಿನ್ನೆಲೆಯಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು. ಕಾರಣ ಅಂತಂದ್ರೆ ಅವರ ಮೈ ಮೇಲಿದ್ದಂತಹ ಬಟ್ಟೆಗಳು ಕೂಡ ಚಿಲ್ಲಂಪಲ್ಲಿ ಆಗಿದೆ. ಎಲ್ಲೂ ಕೂಡ ಗಂಭೀರವಾದಂಥ ಗಾಯ ಆಗಿಲ್ಲ. ಆದರೆ ಮುಖದ ಭಾಗದಲ್ಲಿ ಗಂಭೀರವಾದ ಗಾಯಗೊಂಡಾಗಿದೆ ಮತ್ತು ಕತ್ತಿನಲ್ಲೂ ಕೂಡ ಮಾರ್ಕ್ಗಳು ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದು ಆಕಸ್ಮಿಕ ಸಾವಲ್ಲ, ಕೊಲೆ ಎಂಬ ಒಂದು ಅನುಮಾನಗಳನ್ನ ಅವರ ಕುಟುಂಬಸ್ಥರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಇನ್ನು ಅವರ ಮರಣೋತ್ತರ ಪರೀಕ್ಷೆಯು ಕೂಡ ಈಗಾಗಲೇ ನಡೀತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಅಂದ್ರೆ ಯಾರು ಅವರನ್ನ ಕೊಲೆ ಮಾಡಿರ್ಬೋದು ಎಂಬ ನಿಟ್ಟಿನಲ್ಲಿ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅಲ್ಲಿ ನೇರವಾಗಿ ಅನುಮಾನ ಬರೋದಕ್ಕೆ ಕಾರಣ ರಾತ್ರಿಯಿಂದಲೂ ಕೂಡ ಅವರು ಫೋನನ್ನೇ ಮಾಡಿಲ್ಲ, ಎಲ್ಲೂ ಹೋಗ್ತಾ ಇದ್ರಿ ಅಂತಾನೂ ಕೂಡ ತಿಳಿಸಿಲ್ಲ. ಅಂದ್ರೆ ಹುಟ್ಟೂರಿಗೆ ಹೋಗುವ ಬಗ್ಗೆ ಯಾವುದೇ ಮಾಹಿತಿಯನ್ನ ಅವರ ಕುಟುಂಬಸ್ಥರಿಗೆ, ಅವ್ರಿಗೆ ಪತ್ನಿ ಮತ್ತು ಮಕ್ಕಳಿಗೆ ಕೂಡ ತಿಳಿಸಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ಅವರು ಮಾಹಿತಿ ಕೊಡದೆ ಹುಟ್ಟೂರಿಗೆ ತೆರಳುತ್ತಿರಲಿಲ್ಲ. ಆದ್ರೆ ಯಾವ ಕಾರಣಕ್ಕಾಗಿ ಅವರು ಹುಟ್ಟೂರಿಗೆ ಹೋದ್ರು ಎಂಬ ಒಂದು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇನ್ನು ಆ ಜಗುಲಿ ಮೇಲೆ ಬಂದು ಈ ರೀತಿ ಸಾವನ್ನಪ್ಪಿರುವಂಥದ್ದು ಒಂದು ರೀತಿ ಇದು ಅಪಘಾತವೋ ಅಥವಾ ಕೊಲೆಯೋ ಎಂಬ ಒಂದು ಶಂಕೆಯನ್ನ ಅವರ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇರೋದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇದೀಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆ ಒಂದು ಸಾವಿನ ರಹಸ್ಯವನ್ನ ಇದೀಗ ಬಯಲಿಗೆಳೆಯೋದಕ್ಕೆ ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂಥದ್ದು ರಾಹುಲ್.